ಸಿಂಪಲ್ ಆಗಿ ಇಂಗ್ಲಿಷ್ ಕಲಿಯೋಣ ವಿತ್ ಶಾಲೆ ಮನೆ ಪಾಠ. ಕಳೆದ ವಿಡಿಯೋದಲ್ಲಿ ನಾವು ಕೇಳಿದ ಪ್ರಶ್ನೆ ಯಾವುದು? ನಾನು ಹೊರಗೆ ಹೋಗುತ್ತಿದ್ದೇನೆ. ಇದಕ್ಕೆ ಸರಿಯಾಗಿ ಉತ್ತರ ಕೊಟ್ಟವರು ಯಾರು? ತಾರಾ ಪಾಟೀಲ್ ಅವರು. ಕಂಗ್ರ್ಯಾಚುಲೇಷನ್ಸ್. ಸೊ ಇವತ್ತಿನ ವಾಕ್ಯಗಳನ್ನು ನೋಡುವ. ಮೊದಲನೇದಾಗಿ, ನಾನು ಪ್ರತಿದಿನ ಶಾಲೆಗೆ ಹೋಗುತ್ತೇನೆ. ಹೇಗೆ ಹೇಳ್ಬೋದು? ಐ ಗೋ ಟು ಸ್ಕೂಲ್ ಎವ್ರಿ ಡೇ. ನಿನ್ನ ಶಾಲಾ ಬ್ಯಾಗ್ ಎಲ್ಲಿದೆ? ವೇರ್ ಈಸ್ ಯುವರ್ ಸ್ಕೂಲ್ ಬ್ಯಾಗ್? ವೇರ್ ಈಸ್ ಯುವರ್ ಸ್ಕೂಲ್ ಬ್ಯಾಗ್? ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬಾ. ಕಮ್ ಟು ಸ್ಕೂಲ್ ಆನ್ ಟೈಮ್. ಕಮ್ ಟು ಸ್ಕೂಲ್ ಆನ್ ಟೈಮ್. ಇಂದು ನಮ್ಮ ಕ್ಲಾಸ್ ಟೀಚರ್ ಬಂದಿಲ್ಲ. ಹೇಳ್ಬೋದು, ಅವರ್ ಕ್ಲಾಸ್ ಟೀಚರ್ ಈಸ್ ಆಬ್ಸೆಂಟ್ ಟುಡೇ. ತರಗತಿಯಲ್ಲಿ ಗದ್ದಲ ಮಾಡಬೇಡಿ. ಡೋಂಟ್ ಮೇಕ್ ನಾಯ್ಸ್ ಇನ್ ದ ಕ್ಲಾಸ್ ರೂಮ್. ನೆಕ್ಸ್ಟ್, ನಿನ್ನ ಇಂಗ್ಲಿಷ್ ಪುಸ್ತಕ ತೆಗೆ. ಓಪನ್ ಯುವರ್ ಇಂಗ್ಲಿಷ್ ಬುಕ್. ಓಪನ್ ಯುವರ್ ಇಂಗ್ಲಿಷ್ ಬುಕ್. ಬೋರ್ಡ್ ಮೇಲಿರುವುದನ್ನು ಬರೆದುಕೋ. ರೈಟ್ ಡೌನ್ ವಾಟ್ಸ್ ಆನ್ ದ ಬೋರ್ಡ್. ರೈಟ್ ಡೌನ್ ವಾಟ್ಸ್ ಆನ್ ದ ಬೋರ್ಡ್. ನನಗೆ ಒಂದು ಪೆನ್ಸಿಲ್ ಕೊಡು. ಗಿವ್ ಮೀ ಎ ಪೆನ್ಸಿಲ್. ಗಿವ್ ಮೀ ಎ ಪೆನ್ಸಿಲ್. ನಿನ್ನ ಪೆನ್ ನನ್ನ ಜೊತೆ ಶೇರ್ ಮಾಡು. ಶೇರ್ ಯುವರ್ ಪೆನ್ ವಿತ್ ಮೀ. ಶೇರ್ ಯುವರ್ ಪೆನ್ ವಿತ್ ಮೀ. ಸರ್, ನನಗೆ ಒಂದು ಅನುಮಾನವಿದೆ. ಹೇಗೆ ಹೇಳ್ಬೋದು? ಸರ್, ಐ ಹ್ಯಾವ್ ಎ ಡೌಟ್. ಸರ್, ಐ ಹ್ಯಾವ್ ಎ ಡೌಟ್. ಉತ್ತರಿಸಲು ನಿಮ್ಮ ಕೈ ಎತ್ತಿ. ರೈಸ್ ಯುವರ್ ಹ್ಯಾಂಡ್ ಟು ಆನ್ಸರ್. ರೈಸ್ ಯುವರ್ ಹ್ಯಾಂಡ್ ಟು ಆನ್ಸರ್. ಇಂದು ಹೋಮ್ವರ್ಕ್ ಏನಿದೆ? ವಾಟ್ ಈಸ್ ದ ಹೋಮ್ವರ್ಕ್ ಟುಡೇ? ವಾಟ್ ಈಸ್ ದ ಹೋಮ್ವರ್ಕ್ ಟುಡೇ? ನಾನು ನನ್ನ ಹೋಮ್ವರ್ಕ್ ಮುಗಿಸಿದ್ದೇನೆ. ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ವರ್ಕ್. ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ವರ್ಕ್. ನಿನ್ನ ನೋಟ್ಬುಕ್ ತೋರಿಸು. ಹೇಗಿರ್ಬೋದು? ಶೋ ಯುವರ್ ನೋಟ್ಬುಕ್. ಶೋ ಯುವರ್ ನೋಟ್ಬುಕ್. ಪಾಠವನ್ನು ಗಮನವಿಟ್ಟು ಕೇಳು. ಹೇಗಿರ್ಬೋದು? ಲಿಸನ್ ಟು ದ ಲೆಸನ್ ಕೇರ್ಫುಲಿ. ಲಿಸನ್ ಟು ದ ಲೆಸನ್ ಕೇರ್ಫುಲಿ. ಶಾಲೆಯ ಬೆಲ್ ಬಾರಿಸಿತು. ದ ಸ್ಕೂಲ್ ಬೆಲ್ ರ್ಯಾಂಗ್. ದ ಸ್ಕೂಲ್ ಬೆಲ್ ರ್ಯಾಂಗ್. ಇದು ನನ್ನ ಲಂಚ್ ಬಾಕ್ಸ್. ದಿಸ್ ಈಸ್ ಮೈ ಲಂಚ್ ಬಾಕ್ಸ್. ದಿಸ್ ಈಸ್ ಮೈ ಲಂಚ್ ಬಾಕ್ಸ್. ಒಟ್ಟಿಗೆ ಕುಳಿತು ಊಟ ಮಾಡೋಣ. ಲೆಟ್ಸ್ ಈಟ್ ಲಂಚ್ ಟುಗೆದರ್. ಲೆಟ್ಸ್ ಈಟ್ ಲಂಚ್ ಟುಗೆದರ್. ನನಗೆ ನೀರು ಕುಡಿಯಲು ಅನುಮತಿ ಕೊಡಿ. ಪ್ಲೀಸ್ ಅಲೌ ಮೀ ಟು ಡ್ರಿಂಕ್ ವಾಟರ್. ಪ್ಲೀಸ್ ಅಲೌ ಮೀ ಟು ಡ್ರಿಂಕ್ ವಾಟರ್. ಸಾಲಿನಲ್ಲಿ ನಿಧಾನವಾಗಿ ನಡೆಯಿರಿ. ವಾಕ್ ಸ್ಲೋಲಿ ಇನ್ ದ ಲೈನ್. ವಾಕ್ ಸ್ಲೋಲಿ ಇನ್ ದ ಲೈನ್. ಮುಖ್ಯೋಪಾಧ್ಯಾಯರ ಕೊಠಡಿಯಲ್ಲಿದೆ. ವೇರ್ ಈಸ್ ದ ಪ್ರಿನ್ಸಿಪಲ್ಸ್ ರೂಮ್? ವೇರ್ ಈಸ್ ದ ಪ್ರಿನ್ಸಿಪಲ್ಸ್ ರೂಮ್? ನಾನು ಲೈಬ್ರರಿಗೆ ಹೋಗುತ್ತಿದ್ದೇನೆ. ಹೇಗಿರ್ಬೋದು? ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ. ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ. ಇಂದು ನಮಗೆ ಆಟದ ಪೀರಿಯಡ್ ಇದೆ. ಟುಡೇ ವಿ ಹ್ಯಾವ್ ಎ ಗೇಮ್ಸ್ ಪೀರಿಯಡ್. ಟುಡೇ ವಿ ಹ್ಯಾವ್ ಎ ಗೇಮ್ಸ್ ಪೀರಿಯಡ್. ಮೈದಾನದಲ್ಲಿ ಫುಟ್ಬಾಲ್ ಆಡೋಣ. ಲೆಟ್ಸ್ ಪ್ಲೇ ಫುಟ್ಬಾಲ್ ಆನ್ ದ ಗ್ರೌಂಡ್. ನಿನ್ನ ಯೂನಿಫಾರ್ಮ್ ಸ್ವಚ್ಛವಾಗಿದೆ. ಹೇಗೆ ಹೇಳ್ಬೋದು? ಯುವರ್ ಯೂನಿಫಾರ್ಮ್ ಈಸ್ ಕ್ಲೀನ್. ನೆಕ್ಸ್ಟ್, ನಿನ್ನ ಸೀಟಿನಲ್ಲಿ ಸರಿಯಾಗಿ ಕುಳಿತುಕೋ. ಸಿಟ್ ಪ್ರಾಪರ್ಲಿ ಇನ್ ಯುವರ್ ಸೀಟ್. ಸಿಟ್ ಪ್ರಾಪರ್ಲಿ ಇನ್ ಯುವರ್ ಸೀಟ್. ಇಂಗ್ಲಿಷ್ನಲ್ಲಿ ಮಾತನಾಡಲು ಪ್ರಯತ್ನಿಸು. ಟ್ರೈ ಟು ಸ್ಪೀಕ್ ಇನ್ ಇಂಗ್ಲಿಷ್. ಟ್ರೈ ಟು ಸ್ಪೀಕ್ ಇನ್ ಇಂಗ್ಲಿಷ್. ಈ ಉತ್ತರ ತಪ್ಪಾಗಿದೆ. ದಿಸ್ ಆನ್ಸರ್ ಈಸ್ ಇನ್ಕರೆಕ್ಟ್. ದಿಸ್ ಆನ್ಸರ್ ಈಸ್ ಇನ್ಕರೆಕ್ಟ್. ನಿನ್ನ ಉತ್ತರ ಸರಿಯಾಗಿದೆ. ಯುವರ್ ಆನ್ಸರ್ ಈಸ್ ರೈಟ್. ಯುವರ್ ಆನ್ಸರ್ ಈಸ್ ರೈಟ್. ಮುಂದಿನ ವಾರ ನಮಗೆ ಪರೀಕ್ಷೆ ಇದೆ. ಹೇಗೆ ಹೇಳ್ಬೋದು?
ವಿ ಹ್ಯಾವ್ ಎಕ್ಸಾಮ್ಸ್ ನೆಕ್ಸ್ಟ್ ವೀಕ್. ವಿ ಹ್ಯಾವ್ ಎಕ್ಸಾಮ್ಸ್ ನೆಕ್ಸ್ಟ್ ವೀಕ್. ಪರೀಕ್ಷೆಗಾಗಿ ಚೆನ್ನಾಗಿ ಓದು. ಸ್ಟಡಿ ವೆಲ್ ಫಾರ್ ದ ಎಕ್ಸಾಮ್. ಸ್ಟಡಿ ವೆಲ್ ಫಾರ್ ದ ಎಕ್ಸಾಮ್. ಬ್ಲ್ಯಾಕ್ ಬೋರ್ಡ್ ಅನ್ನು ಸ್ವಚ್ಛಗೊಳಿಸು. ಕ್ಲೀನ್ ದ ಬ್ಲ್ಯಾಕ್ ಬೋರ್ಡ್. ಕ್ಲೀನ್ ದ ಬ್ಲ್ಯಾಕ್ ಬೋರ್ಡ್. ಕ್ಲಾಸ್ ರೂಮ್ ಅನ್ನು ಕ್ಲೀನ್ ಆಗಿಡು. ಹೇಗೆ ಹೇಳ್ಬೋದು? ಕೀಪ್ ದ ಕ್ಲಾಸ್ ರೂಮ್ ಕ್ಲೀನ್. ಕೀಪ್ ದ ಕ್ಲಾಸ್ ರೂಮ್ ಕ್ಲೀನ್. ಈ ಪದ್ಯವನ್ನು ಕಂಠಪಾಠ ಮಾಡು. ಮೆಮರೈಸ್ ದಿಸ್ ಪೋಯಮ್. ಮೆಮರೈಸ್ ದಿಸ್ ಪೋಯಮ್. ನನಗೆ ಡ್ರಾಯಿಂಗ್ ಮಾಡಲು ಇಷ್ಟ. ಐ ಲೈಕ್ ಡ್ರಾಯಿಂಗ್. ಐ ಲೈಕ್ ಡ್ರಾಯಿಂಗ್. ಗಣಿತ ನನಗೆ ತುಂಬಾ ಕಷ್ಟ ಅನಿಸುತ್ತಿದೆ. ಐ ಫೈಂಡ್ ಮ್ಯಾಥ್ಸ್ ವೆರಿ ಡಿಫಿಕಲ್ಟ್. ಕೋಣೆಯಲ್ಲಿ ದೀಪಗಳನ್ನು ಆಫ್ ಮಾಡಿ. ಹೇಗೆ ಹೇಳ್ಬೋದು? ಟರ್ನ್ ಆಫ್ ದ ಲೈಟ್ಸ್ ಇನ್ ದ ರೂಮ್. ನಿನ್ನ ಬ್ಯಾಗ್ ಅನ್ನು ಬೆಂಚ್ ಮೇಲೆ ಇಡು. ಹೇಗೆ ಹೇಳ್ಬೋದು? ಕೀಪ್ ಯುವರ್ ಬ್ಯಾಗ್ ಆನ್ ದ ಬೆಂಚ್. ಶಾಲೆಯ ಬಸ್ ಬಂತು. ದ ಸ್ಕೂಲ್ ಬಸ್ ಹ್ಯಾಸ್ ಅರೈವ್ಡ್. ದ ಸ್ಕೂಲ್ ಬಸ್ ಹ್ಯಾಸ್ ಅರೈವ್ಡ್. ನನ್ನ ಕ್ಲಾಸ್ಮೇಟ್ಸ್ ತುಂಬಾ ಒಳ್ಳೆಯವರು. ಮೈ ಕ್ಲಾಸ್ಮೇಟ್ಸ್ ಆರ್ ವೆರಿ ಗುಡ್. ಗೈಡ್ ನೋಡಿ ಕಾಪಿ ಮಾಡಬೇಡ. ಡೋಂಟ್ ಕಾಪಿ ಫ್ರಮ್ ದ ಗೈಡ್. ಡೋಂಟ್ ಕಾಪಿ ಫ್ರಮ್ ದ ಗೈಡ್. ನಿನ್ನ ಕೈ ಬರಹವನ್ನು ಸುಧಾರಿಸಿಕೋ. ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್. ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್. ಮನೆಗೆ ಹೋಗುವ ಸಮಯವಾಯಿತು. ಇಟ್ಸ್ ಟೈಮ್ ಟು ಗೋ ಹೋಮ್. ಇಟ್ಸ್ ಟೈಮ್ ಟು ಗೋ ಹೋಮ್. ಸೊ ಇಂದಿನ ವಿಶೇಷ ಪ್ರಶ್ನೆ ನೋಡುವ. ಅವನು ಕ್ಲಾಸ್ನಲ್ಲಿ ಫಸ್ಟ್ ಬಂದಿದ್ದಾನೆ. ಇದಕ್ಕೆ ಯಾವ ರೀತಿ ಇಂಗ್ಲಿಷ್ ನಲ್ಲಿ ಹೇಳ್ಬಹುದೆಂದು ಕಮೆಂಟ್ ನಲ್ಲಿ ತಿಳಿಸಿ.